ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್ ಕೆ ಹರ್ಷ ಟ್ಯಾಕ್ಸಿ ಸರ್ವಿಸ್. ಸ್ನೇಹಿತರೆ, ನಾನೊಂದು ಡ್ರಾಪ್ ಇತ್ತು, ಅದೇ ರೆಸಾರ್ಟಿಂದ ಡ್ರಾಪ್ ಇತ್ತು, ಒಬ್ಬರನ್ನ ಬಿಡೋಕ್ಕಿತ್ತು. ಹಾಗೆ ಏರ್ಪೋರ್ಟ್ ಹೋಗಿದ್ದೆ ಸ್ನೇಹಿತರೆ. ಏರ್ಪೋರ್ಟು ಡ್ರಾಪ್ ಮಾಡಿ ರಿಟರ್ನ್ ಬರ್ತಾ ಇದ್ದೀನಿ. ಈಗ ಟೈಮ್ ಬಂದು ಸಂಜೆ 6 ಗಂಟೆ ಆಗಿದೆ ಸ್ನೇಹಿತರೆ. ನಾನು ಈಗ ರೆಸಾರ್ಟ್ಗೆ ಹೋಗ್ತಾ ಇದ್ದೀನಿ. ಯಾಕೆಂದರೆ ಅವರಿಗೆ ನಾಳೆ ಅಂತಿತ್ತು, ಆದರೆ ಅದರಲ್ಲಿ ಅವ್ರ ಮಗನಿಗೆ ಇವತ್ತೇ ನಾಳೆ ಏನೋ ರಿಪೋರ್ಟ್ಗೆ ಕೆಲಸಕ್ಕೆ ಜಾಬಿಗೆ ಹೋಗ್ಬೇಕಂತೇಳಿ ಅವ್ರ ಮಗ ಏನು ಮಾಡಿ ಇವತ್ತೇ ಬಿಡೋಕ್ಕೆ ಹೇಳಿದರು. ಅದಕ್ಕೆ ನಾನು ಹೋಗಿ ಡ್ರಾಪ್ ಮಾಡಿ ರಿಟರ್ನ್ ಹೋಗ್ತಾ ಇದ್ದೀನಿ. ಮತ್ತು ಉಳಿದವ್ರನ್ನ ನಾಳೆ ಬಿಡೋಕ್ಕಿದೆ ಸ್ನೇಹಿತರೆ. ಟೋಟಲ್ ಇವತ್ತಿಗೆ 4 ದಿನ ಆಯಿತು, ನಾಳೆಗೆ 5 ದಿನ ಆಗ್ತದೆ. ಟ್ರಿಪ್ ಏನೋ ಓಕೆ, ಚೆನ್ನಾಗಿದೆ. ಒಳ್ಳೆ ಕಸ್ಟಮರು, ಡೆಲ್ಲಿಯವರು, ಆದರೆ ಅವರು ಸೆಟಲ್ ಆಗಿರೋದು ಬೆಂಗಳೂರು. ಈಗ ಬೆಂಗಳೂರಿಗೆ ಫ್ಲೈಟ್ಗೆ ಹೋದ್ರು ಅವ್ರ ಮಗ. ಸ್ನೇಹಿತರೆ, ನೀವು ನೋಡ್ಬೋದು ರೋಡೆಲ್ಲ ಫುಲ್ ಕ್ಲಿಯರ್ ಆಗಿದೆ ಸ್ನೇಹಿತರೆ. ಆದರೆ ಇಲ್ಲಿ ನೋಡಿದ್ರೆ ಇಷ್ಟು ಚೆನ್ನಾಗಿದೆ ರೋಡು. ಬಟ್ ಏನಂತಂದರೆ ಆ ಕಟ್ಟಪಾಡಿ ಹತ್ರ ಸಿಟಿ ಎಂಟ್ರಿ ಆಗೋಗನೆ ಸಿಕ್ಕಾಪಟ್ಟೆ ಟ್ರಾಫಿಕ್ಕು. ಅರ್ಧ ಮುಕ್ಕಾಲು ಗಂಟೆ ತನಕ ಟ್ರಾಫಿಕ್ ಇರ್ತದೆ ಸ್ನೇಹಿತರೆ. ಅಲ್ಲಿ ಮಾತ್ರ ತುಂಬ ಹಿಂಸೆ ಆಗ್ತದೆ ಡ್ರೈವಿಂಗ್ ಮಾಡೋಕ್ಕೆ. ಈ ಕಡೆ ನೋಡುವಾಗ ಖುಷಿ ಆಗ್ತದೆ ಡ್ರೈವಿಂಗು ಮಾಡೋಕ್ಕೆ. ಈ ಥರ ಇದ್ದರೆ ಪರವಾಗಿಲ್ಲ ಸ್ನೇಹಿತರೆ. ಆದರೆ ಬಟ್ ಏನಂದರೆ ಟ್ರಾಫಿಕ್ಕಿಂದ ತುಂಬ ಕಷ್ಟ ಆಗ್ತದೆ. ಯಾಕಂದರೆ ಅಲ್ಲಲ್ಲಿ ಸುಮಾರು ಕಡೆ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಅದೆಲ್ಲ ಇನ್ನು ಯಾವಾಗ ಮುಗಿತದೋ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಧೂಳು ಇದೆಲ್ಲ ಇರ್ತದೆ. ಎ ಸಿ ಹಾಕ್ತೀವಿ, ಪರವಾಗಿಲ್ಲ. ಎ ಸಿ ಇಲ್ಲ ಅಂದರೆ ಒಳಗಡೆ ಬರ್ತದೆ ಧೂಳೆಲ್ಲ. ಗಾಡಿಯೆಲ್ಲ ಫುಲ್ ಗಲೀಜಾಗ್ತದೆ. ನೋಡ್ಬೋದು ಸ್ನೇಹಿತರೆ, ಇದೆಲ್ಲ ರೋಡು ಮೊನ್ನೆ ಹಾಕಿದ್ದಾರೆ ಕಾಂಕ್ರೀಟು, ಇದು ಡಾಮರು. ಅದೇ ಥರ ಅಲ್ಲಲ್ಲಿ ಸ್ವಲ್ಪ ಮಾಡ್ತಾ ಇದ್ದಾರೆ ಕೆಲಸ. ಅದು ಯಾಕಂತ ಗೊತ್ತಿಲ್ಲ. ಒಂದು ಕಡೆಯಿಂದ ನೀಟಾಗಿ ಮಾಡ್ರೆ ಆಗುತ್ತೆ. ಆದರೆ ಇವ್ರುಗಳು ಯಾವಾಗ ಮಾಡೋಕ್ಕೆ, ಇವ್ರುಗಳು ಮಾಡೋದೇ ಭಾರಿ ಕಷ್ಟದಲ್ಲಿ. ನೀವು ನೋಡ್ಬೋದು, ನಮ್ದು ಈಗ ಪಡುಬಿದ್ರೆ ಟೋಲ್ ಬಂತು. ಪಡುಬಿದ್ರೆ ಟೋಲ್ನಿಂದ ಇಲ್ಲಿಂದ ಇನ್ನೇನು ಹತ್ರ ಬಂದಾಯ್ತು. ನಮ್ಮ ರೆಸಾರ್ಟಿಗೆ ಹತ್ರ ಬಂದಾಯಿತು. ಸಾಯಿರಾದ ಹೆರಿಟೇಜ್ ಅಂತೇಳಿ ನಾವು ಉಳ್ಕೊಂಡಿರೋದ ಜಾಗ ಬಂದು ಇನ್ನೇನು ಹತ್ರ ಬಂದಾಯಿತು. ಈಗ ಅದೇ ಅವ್ರೇನಂದರು, ಡ್ರಾಪ್ ಮಾಡಿ ಬನ್ನಿ, ಬಂದಮೇಲೆ ಮತ್ತೆ ಸಂಜೆ ಊಟಕ್ಕೆ ಹೋಗೋಣ ಅಂತ ಹೇಳಿದರು. ಅದಕ್ಕೆ ರಿಟರ್ನ್ ನಾನು ಬರ್ತಾಯಿದ್ದೀನಿ. ಈಗ ಅದೇ ಒಂದು 7:30 ಹಂಗೆಲ್ಲ ವಾಪಸ್ಸು ಉಡುಪಿಗೆ ಊಟಕ್ಕೆ ಹೋಗೋಕ್ಕಿದೆ ಅವರಿಗೆ. ರೆಸಾರ್ಟಿಂದ ಉಡುಪಿಯಲ್ಲಿ ಊಟಕ್ಕೆ ಹೋಗೋಕ್ಕಿದೆ. ಊಟ ಮಾಡಿ ಅದೇ ಸ್ನೇಹಿತರೆ, ಈಗ ಸಂಜೆ 7:30ಗೆ ಊಟಕ್ಕೆ ಹೋಗೋಣ ಅಂತ ಹೇಳಿದ್ದಾರೆ ಉಡುಪಿಗೆ. ಊಟ ಮುಗಿಸಿ ಬರುವಾಗ ನೈಟು ಅಂದರೆ ಬೇಗ ಬರೋಲ್ಲ. ಊಟ ಮಾಡಿ ಬರುವಾಗ ಲೇಟ್ ಆಗ್ತದೆ. ಅಲ್ಲಿಂದ ಸೀದಾ ಮತ್ತೆ ರೂಮಿಗೆ ಬಂದು ರೂಮಲ್ಲೇ ರೆಸ್ಟ್ ಮಾಡ್ತಾರೆ. ಇವತ್ತಂತೂ ಏನು ಜಾಸ್ತಿ ಎಲ್ಲಿ ಹೋಗೋಕ್ಕಿರಲಿಲ್ಲ ಸ್ನೇಹಿತರೆ. ಎಲ್ಲಿ ಹೋಗಲಿಲ್ಲ. ಖಾಲಿ ಇವಾಗ ಒಂದು ಏರ್ಪೋರ್ಟ್ ಡ್ರಾಪ್ ಮಾಡಿ ಬಂದೆ ಅವ್ರನ್ನ. ನಾಳೆ ಆದರೆ ನೋಡಿ, ಇಲ್ಲಿ ರೈಟ್ ಸೈಡಲ್ಲಿ ಕಾಣುವಂಥ ಉಚ್ಚಿಲ ಮಹಾಲಕ್ಷ್ಮಿ ಟೆಂಪಲ್ಲು ನಾಳೆ ಆದರೆ ತೋರಿಸ್ತೀನಿ. ಅವ್ರು ನೋಡ್ತೀನಿ ಅಂದರೆ ನಾಳೆ ಉಚ್ಚಿಲ ಮಹಾಲಕ್ಷ್ಮಿ ಟೆಂಪಲ್ ಒಂದು ತೋರಿಸ್ತೀನಿ. ಅದು ಬಿಟ್ಟರೆ ಮತ್ತೆ ಎಲ್ಲಿಗೂ ಬೇಡ, ಸೀದಾ ನಾಳೆ ಏರ್ಪೋರ್ಟ್ ಡ್ರಾಪ್ ಮಾಡಂತ ಹೇಳಿದ್ದಾರೆ. ಒಳ್ಳೆ ಕಸ್ಟಮರು, ಬೆಸ್ಟ್ ಹಿಂದಿಯವರು, ಚೆನ್ನಾಗಿ ಮಾತಾಡ್ತಾರೆ. ಅವರು ಫ್ಯಾಮ್ಲಿ, ಹೆಂಡ್ತಿ ಮಕ್ಕಳು ಎಲ್ಲ ಇದ್ದಾರೆ. ಸರ್ ಒಳ್ಳೆ ಜನ. ಆದರೆ ನಾಳೆಗೆ 5 ದಿನ ಆಗ್ತದೆ. ನಾಳೆ ಡ್ರಾಪ್ ಆದರೆ ಮುಗೀತು. ಮತ್ತಿನ್ನು ಯಾವ ಟ್ರಿಪ್ ಸಿಗ್ತದೋ ಗೊತ್ತಿಲ್ಲ. ಸದ್ಯಕ್ಕಂತೂ ಓಕೆ, ಒಳ್ಳೆ ಕಸ್ಟಮರೇ, ಒಳ್ಳೆ ಟ್ರಿಪ್ಪೇ. ನಾಳೆಗೆ ಮುಗೀತದೆ. ಆದರೆ 5 ದಿನ ಅಂದರೆ ಸ್ವಲ್ಪ ಕಷ್ಟ ಆಗ್ತದೆ. ಯಾಕಂದರೆ ಮನೆಯಲ್ಲಿ ಎಲ್ಲ ಹೋಗೋಕ್ಕಾಗಲ್ಲ, ಗಾಡಿಯಲ್ಲೇ ಮಲಗಬೇಕು. ಭಾರಿ ಕಷ್ಟ ಆಗ್ತದೆ ಗಾಡಿಯಲ್ಲಿ ಮಲಗೋದಂದರೆ. ಅದು ಈ ಬೀಚ್ ಸೈಡು ಭಾರಿ ಕಷ್ಟ. ಗಾಡಿಯಲ್ಲಿ ಮಲಗೋದಂದ್ರೆ ತುಂಬ ಕಷ್ಟ ಆಗ್ತದೆ. ಮೊದಲಾರು ಹಂಗೆ ಅನ್ನಿಸ್ತಿರ್ಲಿಲ್ಲ. ಈಗ ಗಾಡಿಯಲ್ಲಿ ಅಂದರೆ ಕೈ ಕಾಲಲ್ಲಿ ಹಿಡ್ಕೊಂಬಿಡ್ತದೆ. ಬೆಳಿಗ್ಗೆ ಎದ್ದೇಳೋಕ್ಕಾಗಲ್ಲ, ಅಷ್ಟೊಂದು ಕೈ ಕಾಲು ಹಿಡ್ಕೊತದೆ ಸ್ನೇಹಿತರೆ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಯಾಕೆಂತಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ. ನಾನು ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ನೀವು ಮಾಡ್ತಾಯಿಲ್ಲ. ನೋಡಿ, ನಿಮ್ಗೆ ಬಿಟ್ಟಿರೋದು ಸ್ನೇಹಿತರೆ. ನನ್ನ ಕೈಲಾದ ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ. ಡೈಲಿ ಒಂದೊಂದು ವೀಡಿಯೋನ ಅಪ್ಲೋಡ್ ಮಾಡ್ತಾನೇ ಇದ್ದೀನಿ. ಆದರೆ ಏನು ಇಂಪ್ರೂವ್ಮೆಂಟ್ ಅಂತ ಏನು ಕಾಣಿಸ್ತಾ ಇಲ್ಲ. ಆದರೆ ನೋಡೋಣ, ಪ್ರಯತ್ನ ನಮ್ಮದು. ನೋಡೋಣ ಏನೇನಾಗ್ತದೋ ಗೊತ್ತಿಲ್ಲ. ಆಲ್ಮೋಸ್ಟು ಈ ವಾರದಲ್ಲಿ ಆಗ್ಬೋದೇನೋ 1000 ಸಬ್ಸ್ಕ್ರೈಬರು. ಯಾಕಂದ್ರೆ ತುಂಬ ವರ್ಷಗಳಿಂದ ಮಾಡ್ತಾಯಿದ್ದೀನಿ ನಾನು. ಮಧ್ಯದಲ್ಲಿ ಸ್ಟಾಪ್ ಮಾಡಿದ್ದೆ.
ಆದರೆ ಈಗ ಪುನಃ ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ ಸ್ನೇಹಿತರೆ, ನಿಮ್ಮ ಸಪೋರ್ಟ್ ನಮಗಿದ್ರೆ ನಮಗೊಂದು ಆನೆ ಬಲ ಇದ್ದಂಗೆ ಸ್ನೇಹಿತರೆ. ಥ್ಯಾಂಕ್ ಯು, ಬಾಯ್ ಬಾಯ್, ಗುಡ್ ನೈಟ್.